ಎಂದರೆ ಸಂಭ್ರಮ, ಹೊಸತು ಎಂದರೆ ಖುಷಿ, ಹೊಸತು ಎಂದರೆ ಹೊಸ ಭರವಸೆಯ ಆಶಯ, ಹೊಸತು ಎಂದರೆ ಒಳ್ಳೆಯದು ದೊರೆಯಬಹುದು ಎನ್ನುವ ನಿರೀಕ್ಷೆ. ನಿಜ, ಎಲ್ಲವೂ ಒಳ್ಳೆಯದಾಗಲಿ ಎನ್ನುವ ಚಿಂತನೆಗೆ ಬತ್ತಿ ಹಚ್ಚುವ ಹಬ್ಬವೇ ಯುಗಾದಿ. ಹಿಂದೂ ಧಾರ್ಮಿಕ ಆಚರಣೆಯ ಮೊದಲ ಹಬ್ಬ ಇದು. ಈ ಹಬ್ಬದ ಆಚರಣೆಗೆ ಒಂದಷ್ಟು ಧಾರ್ಮಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ದೇಶಾದ್ಯಂತ ಆಚರಿಸುವ ಈ ಹಬ್ಬಕ್ಕೆ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಗುಡಿಪಡ್ವಾ, ಹೊಸ ವರ್ಷ, ಬೈಸಾಖಿ ಎನ್ನುವಂತಹ ಭಿನ್ನ ಹೆಸರುಗಳಿಂದ ಹಾಗೂ ಸಂಪ್ರದಾಯದೊಂದಿಗೆ ಆಚರಿಸಲಾಗುವುದು. ಬನ್ನಿ, ಈ ಯುಗಾದಿ ಹಬ್ಬದ ವಿಶೇಷತೆ ಹಾಗೂ ಅದರ ಪವಿತ್ರ ಹಿನ್ನೆಲೆಯ ಬಗ್ಗೆ ತಿಳಿಯೋಣ. ಬ್ರಹ್ಮಪುರಾಣದ ಪ್ರಕಾರ ಬ್ರಹ್ಮದೇವನು ಯುಗಾದಿಯ ದಿನದಂದೇ ಸೃಷ್ಟಿಯನ್ನ ನಿರ್ಮಿಸಿದ ಎನ್ನಲಾಗುವುದು. ಅಂದರೆ ಈ ದಿನ ಸತ್ಯಯುಗದ ಪ್ರಾರಂಭವಾಯಿತು ಎನ್ನುವ ಕಥೆಯೂ ಇದೆ. ಸೃಷ್ಟಿ ಉದ್ಭವಿಸಿದ ದಿನ ಯುಗದ ಆದಿ. ಹಾಗಾಗಿಯೇ ಯುಗದ ಆದಿಯನ್ನು ಯುಗಾದಿ ಅಂತ ಆಚರಿಸಲಾಗುವುದು. ಅಂತೆಯೇ ವೈಜ್ಞಾನಿಕ ಹಿನ್ನೆಲೆಯನ್ನ ನೋಡುವುದಾದ್ರೆ, ಸೂರ್ಯನು ಮಕರ ಬಿಂದುವಿನಿಂದ ಕರ್ಕಾಟಕ ವೃತ್ತದೆಡೆಗೆ ತನ್ನ ಚಲನವನ್ನ ಪ್ರಾರಂಭಿಸಿದ ಸಮಯ. ಈ ಘಳಿಗೆಯಲ್ಲಿ ವಾತಾವರಣವು ಸಮಶೀತೋಷ್ಣತೆಯಿಂದ ಕೂಡಿರುತ್ತೆ. ಎಲ್ಲರಿಗೂ ಒಂದು ಬಗೆಯ ಹಿತವನ್ನ ಉಂಟು ಮಾಡುತ್ತೆ. ಸೃಷ್ಟಿಯು ನವಚೇತನದಿಂದ ತುಂಬಿರುತ್ತೆ. ಪಾಡ್ಯದಂದು ಪ್ರಾರಂಭವಾಗುವ ಈ ಹೊಸ ಕಾಲಚಕ್ರಕ್ಕೆ ಹೊಸ ಸಂವತ್ಸರ ಅಂತ ಕರಿತೇವೆ. 2025ರ ಯುಗಾದಿಯನ್ನ ವಿಶ್ವವಸು ಸಂವತ್ಸರ ಅಂತ ಕರೆಯಲಾಗುವುದು. ಇಂದಿನಿಂದ ನಾವು ಮಾಡುವ ಕೆಲಸ ಕಾರ್ಯಗಳು ಹಾಗೂ ಅನುಭವಿಸುವ ಪ್ರತಿಯೊಂದು ಸನ್ನಿವೇಶಗಳು ನಮಗೆ ವಿಶ್ವವಸು ಸಂವತ್ಸರದ ಅನುಭವ ಆಗಿರುತ್ತೆ. ಹಾಗಾದ್ರೆ ಈ ಹಬ್ಬದ ಆಚರಣೆ ಹೇಗೆ ಅನ್ನೋದನ್ನ ಈಗ ತಿಳಿಯೋಣ. ಯುಗಾದಿ ಸಮಯವು ಶಿಶಿರ ಋತುವನ್ನು ಕಳೆದು ಚೈತ್ರದ ಆಗಮನಕ್ಕೆ ಕಾಲಿಟ್ಟ ಸಂತಸದ ಸಮಯವನ್ನ ಬಿಂಬಿಸುತ್ತೆ. ಈ ವಿಶೇಷ ದಿನದಂದು ಮನೆ ಮಂದಿಯೆಲ್ಲ ಹೊಸ ಬಟ್ಟೆಯನ್ನ ತೊಟ್ಟು ಮನೆಯಲ್ಲಿ ಸಿಹಿ ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರೂ ಒಟ್ಟಿಗೆ ಪರಸ್ಪರ ಸಂತಸದಿಂದ ಕೂಡಿ ಊಟ ಮಾಡೋದು ಒಂದು ಬಗೆ. ಇದರೊಟ್ಟಿಗೆ ಒಂದು ವಿಶೇಷ ಆಚರಣೆ ಕೂಡ ಬೆಸೆದುಕೊಂಡಿದೆ. ಅದು ಯುಗಾದಿ ಹಬ್ಬದ ವಿಶೇಷ ಆಚರಣೆ ಹಾಗೂ ಮಹತ್ವದ ಹಿನ್ನೆಲೆಯಿಂದ ಕೂಡಿದೆ. ಈ ಆಚರಣೆಯ ಉಸ್ತುವಾರಿಯನ್ನು ಮನೆಯ ಯಜಮಾನ ಅಥವಾ ಮನೆಯ ಸದಸ್ಯರು ನಿರ್ವಹಿಸಬಹುದು. ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಸಂಬಂಧಿಸಿದ ಶ್ಲೋಕ ಅಥವಾ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಬೇಕು. ಪೂಜೆಗೆ ಬೇವು ಬೆಲ್ಲದ ಮಿಶ್ರಣವನ್ನ ವಿಶೇಷ ನೈವೇದ್ಯವನ್ನಾಗಿ ಇಡಬೇಕು. ನಂತರ ಮನೆ ಮಂದಿಗೆ ಬೇವು ಬೆಲ್ಲವನ್ನ ಸವಿಯೋದಕ್ಕೆ ನೀಡಬೇಕು. ಈ ದಿನದ ಬೇವು ಬೆಲ್ಲದ ಸೇವನೆ ಅರ್ಥಪೂರ್ಣವಾಗಿದೆ. ಬೇವು ಬೆಲ್ಲವು ಜೀವನದ ಸಿಹಿ ಕಹಿಯ ಸಂದರ್ಭಕ್ಕೆ ಕನ್ನಡಿ ಹಿಡಿಯುತ್ತೆ. ಬದುಕಿನ ಪಯಣದಲ್ಲಿ ನೋವು, ನಲಿವು, ಸೋಲು, ಗೆಲುವು ಎದುರಾಗ್ತಾನೆ ಇರತ್ವೆ. ಈ ಎಲ್ಲಾ ಸಂದರ್ಭದಲ್ಲೂ ನಾವು ಸಂಯಮಿಯೂ ಸಮದರ್ಶಿಯೂ ಸ್ಥಿತಪ್ರಜ್ಞರು ಆಗಿರಬೇಕು. ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸಬೇಕು. ಅದರಿಂದ ಕಲಿತ ಪಾಠವನ್ನು ಜೀವನದಲ್ಲಿ ಎಂದೂ ಮರೆಯಬಾರದು. ವರ್ಷದ ಆರಂಭದ ಈ ಹಬ್ಬದಲ್ಲಿ ದೃಢ ಚಿತ್ರದ ಸಂಕಲ್ಪದೊಂದಿಗೆ ಎಲ್ಲರೊಂದಿಗೆ ಪ್ರೀತಿ, ಸ್ನೇಹ ಹಾಗೂ ಗೌರವದೊಂದಿಗೆ ವರ್ತಿಸ್ತೇನೆ ಎನ್ನುವ ನಿಲುವನ್ನು ತಳೆಯಬೇಕು ಎನ್ನುವ ಸಂದೇಶವನ್ನ ನೀಡುವುದು. ಈ ಒಂದು ಪವಿತ್ರ ಆಚರಣೆಯನ್ನು ನಾವು ಸಹ ಶುದ್ಧ ಹಾಗೂ ಪ್ರೀತಿಯ ಭಾವನೆಯೊಂದಿಗೆ ಆಚರಿಸೋಣ. ಇದರೊಂದಿಗೆ ಈ ಹೊಸ ವರ್ಷದಲ್ಲಿ ನನ್ನ ಪಾಲಿಗೆ ಬರೋದೆಲ್ಲವನ್ನು ಸ್ವೀಕರಿಸ್ತೇನೆ, ಜೊತೆಗೆ ಸಮಚಿತ್ತದೊಂದಿಗೆ ಎಲ್ಲವನ್ನು ನಿಭಾಯಿಸ್ತೇನೆ ಎನ್ನುವ ಸಂಕಲ್ಪವನ್ನ ನಾವು ಮಾಡೋಣ. ಹಬ್ಬವನ್ನ ನಮ್ಮವರೊಂದಿಗೆ ಸಂತೋಷದಿಂದ ಆಚರಿಸೋಣ.